ನಮಸ್ಕಾರ ಎಲ್ಲರಿಗೂ ಟ್ರಾವೆಲ್ ವಿತ್ PMT ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೋಗ್ತಿರೋದು ತವಾಂಗಿಂದ ಜಮಿತಾಂಗ್ ವ್ಯಾಲಿ. ಸೊ ಸರ್ಕ್ಯೂಟ್ ಕಡಿಮೆ ಇದೆ ಬಟ್ ನೋಡೋಕ್ಕೆ ತುಂಬಾನೇ ಇದೆ. ಇದು ಒನ್ ಆಫ್ ದ ಮೋಸ್ಟ್ ಸೀನಿಕ್ ಆ್ಯಂಡ್ ಲೆಸ್ ಎಕ್ಸ್ಪ್ಲೋರ್ಡ್ ರೋಡ್ಸ್ ಇನ್ ಅರುಣಾಚಲ್ ಪ್ರದೇಶ್. ಇದು ಲ್ಯಾಂಡ್ಸ್ಕೇಪ್ಸ್ ಎಲ್ಲ ವೈಡ್ ಓಪನ್ ವ್ಯಾಲಿ ಆಗಿ ಟರ್ನ್ ಆಗುತ್ತೆ. ಸೊ ನೋಡ್ಬೋದು ನೀವು, ರಿವರ್ಸ್, ಆರ್ಮಿ ಕ್ಯಾಂಪ್ಸ್ ತುಂಬ ಕಾಣಿಸುತ್ತೆ. ಇದು ತವಾಂಗ್ ವೀವು ಒಂದು ಬೆಟ್ಟದಿಂದ. ನಾವು ಫಸ್ಟ್ ಬಂದಿದ್ದೆ PTTSO ಲೇಕ್. ಇದು ಹೈ ಆಲ್ಟಿಟ್ಯೂಡಲ್ಲಿರುವಂಥ ಲೇಕು. ಇಲ್ಲೆಲ್ಲ ಗೊತ್ತಲ್ಲ, ನಾರ್ಮಲ್ ಲೇಕೇನೆ ಅದು, ಬಟ್ ಸ್ಟಿಲ್ ಮರುಭೂಮಿಲಿ ಲೇಕ್ ಇರುತ್ತಲ್ಲ ಆ ಥರ ಏನಲ್ಲ, ಬಟ್ ಸ್ಟಿಲ್ ಅಪರೂಪಕ್ಕೆ ಒಂದೊಂದು ಲೇಕ್ಗಳು ಸಿಗುತ್ತೆ, ಅದೇ ಫೇಮಸ್ಸು. ಸೊ ಇಲ್ಲಿ ನೋಡ್ಬೋದು ನೀವು ಲ್ಯಾಂಡ್ಸ್ಕೇಪ್ಸ್, ವೈಡ್ ವ್ಯಾಲೀಸ್, ಅಗೇನ್ ಮತ್ತೆ ಇನ್ನೊಂದು ಲೇಕ್ ಹಂಗೆ ಆನ್ ದ ವೇ. ಇಲ್ಲಿ ಆಲ್ಮೋಸ್ಟ್ 1000 ಆಲ್ಟಿಟ್ಯೂಡ್. ನೋಡಿ ವ್ಯಾಲಿ ಎಲ್ಲ ಹೆಂಗಿದೆ ಅಂತ. ನಿಜವಾದ ಕಣ್ಣಿಗೆ ನೋಡಬೇಕು ಅಂದರೆ, ಇದನ್ನ ವರ್ಣಿಸ್ಬೇಕಂದ್ರೆ ಪದಗಳೇ ಇಲ್ಲ, ಹಂಗಿದೆ ಇದು. ನೆಕ್ಸ್ಟ್ ಬಂದಿದೆ ಮಾಧುರಿ ಲೇಕ್. ಇಲ್ಲಿ ಯಾಕಪ್ಪ ಮಾಧುರಿ ಲೇಕ್ ಅಂತ ಬಂತಂದರೆ, ಆಕ್ಟ್ರೆಸ್ ಮಾಧುರಿ ದೀಕ್ಷಿತ್ ಶೂಟ್ ಸಾಂಗ್ ಹಿಯರ್ ಅಂತೆ. ಸೊ ಚೆನ್ನಾಗಿದೆ, ಒಂಥರ ಲೇಕ್ ಫಾರ್ಮ್ಡ್ ಆಫ್ಟರ್ ಅರ್ಥ್ಕ್ವೇಕ್ ಇನ್ 90s 50s ಅಂತೆ. ಅದರ ಒಳಗಡೆ ಡೆಡ್ ಟ್ರೀಸು, ಟ್ರಂಕ್ಸ್ ಇದೆ, ಅದೊಂಥರ ಯುನಿಕ್ ಆಗಿದೆ. ಅಲ್ಲೇನು ಹತ್ರ ಹೋಗ್ಲಿಲ್ಲ, ಯಾಕಂದರೆ ಟಾಪ್ ವ್ಯೂವೇ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾವು ಹೋಗ್ತಿರೋದೇ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್. ಅದು ಯಾವುದಪ್ಪ ಅಂದರೆ ಹೋಲಿ ಟ್ರೀ ಆಫ್ ಗ್ರಾಂಗ್ ಕುಕ್ಪಾ ಅಂತ. ಇದು ಮೋಸ್ಟ್ ಆಫ್ ದ ಮೆಂಬರ್ಸ್ಗೆ ಗೊತ್ತಿಲ್ಲ ಇದು ಎಲ್ಲಿದೆ ಅಂತ. ಇದು ಜಮಿತಾಂಗಿಗೆ ಬಂದು ಅಲ್ಲಿ ಒಳಗೆ ಹೋಗಬೇಕು, ಸ್ವಲ್ಪ ಒಂದು 10-15 ಕಿಲೋಮೀಟ್ರು. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇಲ್ಲಿ ಮುಂದೆ ಅಲ್ಲೇ ನೆಟ್ಕೊಂಡು ಹೋದರೆ ಇಲ್ಲಿ ಹೋಲಿ ಟ್ರೀ ಸಿಗುತ್ತೆ. ಹೋಲಿ ಟ್ರೀ ಗೊತ್ತಲ್ಲ ನಿಮಗೆ, ಅದೊಂಥರ ಬಿಲೀಫ್ ಅದು ಆರ್ಮಿ ಅವ್ರಿಗೆ ಅಥವಾ ಅಲ್ಲಿರೋ ಲೋಕಲ್ ಲೈಟ್ಸ್ಗೆ. ನಾವು ಹೋಗಿದ್ದ ಟೈಮಲ್ಲಿ ಅದು ಒಣಗೋಗಿದೆ ನೋಡಿ, ಇದೇ ಹೋಲಿ ಟ್ರೀ. ಚೆನ್ನಾಗಿತ್ತು ಪ್ಲೇಸ್ ಮಾತ್ರ, ಅಲ್ಟಿಮೇಟ್ ಆಗಿದೆ. ಇಲ್ಲೆಲ್ಲ ಫುಲ್ ಕೋಲ್ಡ್ ಇರುತ್ತೆ, ಹೆವಿ ಕೋಲ್ಡ್. ಅಂದರೆ ಯಾವ ರೇಂಜಿಗೆ ಇರುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ ಕೋಲ್ಡ್. ಲೈಫ್ ಈಸ್ ಫುಲ್ ಆಫ್ ಸಫರಿಂಗ್. Suffering is caused by ignorance and selfish desire. When ignorance and the craving are reduced, suffering is reduced. The way to overcome suffering is the path of enlightenment. ಸೊ ನೋಡಿದ್ರಲ್ವ, ಅಲ್ಲಿ ಮುಗಿಸ್ಕೊಂಡು ಬಂದ್ವಿ. ಸಫರಿಂಗ್ ಯಾಕೆ ಬರುತ್ತೆ ಅಂತ ಗೊತ್ತಾಯ್ತಲ್ಲ. ಆ್ಯಕ್ಚುಲಿ ಪ್ಲೇಸಿಗೆ 14th ದಲೈ ಲಾಮಾ ವಿಸಿಟ್ ಮಾಡಿದ್ರಂತೆ. ನಾವು ನೆಕ್ಸ್ಟ್ ಬಂದಿದ್ದೆ ಗೋರ್ಸಮ್ ಚಾರ್ಟನ್ ಬುದ್ಧಿಸ್ಟ್ ಸ್ತೂಪ. ಇದು ಒನ್ ಆಫ್ ದ ಓಲ್ಡೆಸ್ಟ್ ಸ್ತೂಪ ಬುದ್ಧಿಸಮ್ದು. ಇಲ್ಲಿನ ಕಲ್ಚರ್ ಎಲ್ಲ ನೋಡಬೇಕು ಅಂದರೆ ಈ ಥರ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕಿಲ್ಲಿ. ಇದಂತೂ ಅಲ್ಟಿಮೇಟ್ ಆಗಿದೆ, ಓಪನ್ ಫೀಲ್ಡಲ್ಲಿದೆ. ಇದು ಬಿಗ್ಗೆಸ್ಟ್, ಸೆಕೆಂಡ್ ಲಾರ್ಜೆಸ್ಟ್ ಸ್ತೂಪ ಇದು, ಆ್ಯಂಡ್ ಓಲ್ಡೆಸ್ಟ್ ಸ್ತೂಪ. ನೋಡಿ ಇವಾಗ ವ್ಯೂ ಹೆಂಗಿದೆ ಅಂತ. ಇದೆ ಸ್ತೂಪ. ನೆಕ್ಸ್ಟ್ ಆನ್ ದ ವೇ ಹೋಗುವಾಗ ವಾಟರ್ ಫಾಲ್ಸ್, ವ್ಯಾಲೀಸ್, ಮೌಂಟೈನ್ಸ್. ನಾವು ಹೋಗಿದ್ದಾಗ ಸ್ನೋ ಏನಿರಲಿಲ್ಲ, ಸೊ ಬೇರೆ ಸೀಸನಲ್ಲೆಲ್ಲ ಹೋಗ್ಬಿಟ್ರೆ ಹೆವಿ ಸ್ನೋ. ಇವತ್ತಿಗೆ ಇಷ್ಟು ಮುಗಿಸಿದ್ವಿ. ಇವಾಗ ತವಾಂಗ್ ಹೋಗಿ ರೆಸ್ಟ್ ಮಾಡೋದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.